ಹಾಂ ಸರ್, ನಮಸ್ಕಾರ ಸರ್. ನಾನು ಸೂರಜ್ ಲೋನಾರ್, ಕ್ರೇಜಿ ಆರ್ಟ್ ಡ್ಯಾನ್ಸ್ ಟೀಚರ್. ಇವ್ರು ನಮ್ಮ ಗುರುಗಳೇ. ಈ ಗುರುಗಳೇ 100ನೇ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಹೆಮ್ಮೆ ಇದೆ. ಯಾಕಂದರೆ ಇವ್ರ ಹತ್ರ ಪ್ರೋಗ್ರಾಮ್ ಮಾಡೋದು ನಮ್ಮ ಎಲ್ಲ ಮಕ್ಕಳಿಗೂ ಚಾನ್ಸ್ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಒಂದು ಸ್ಟೇಜ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅವ್ರಿಗೆ. ಅವ್ರ ಧೈರ್ಯದಿಂದ ನಾವು ಕ್ಲಾಸಸ್ನೂ ನಡೆಸ್ತಾ ಇರ್ತೀವಿ. ಯಾಕಂದರೆ ಮಕ್ಕಳಿಗೆ ಬೆಳೆಸ್ಬೇಕಂದ್ರೆ ಒಂದು ಸ್ಟೇಜ್ ಬೇಕೇ ಬೇಕು. ಈವನ್ ಪೇರೆಂಟ್ಸ್ನು ಕೇಳ್ತಾರೆ ಏನು ನಡೀತಾ ಇದೆ ಏನಿಲ್ಲ ಕ್ಲಾಸ್ನಲ್ಲಿ, ಅದು ನಾವು ಸ್ಟೇಜ್ ಮೇಲೆ ತೋರಿಸ್ತೀವಿ. ಆ ಚಾನ್ಸ್ ಕೊಟ್ಟಿದ್ದರು ನಮ್ಮ ಗುರುಗಳೇ ಅಕ್ಷಯ್ ಸರ್. ಈಗ 100ನೇ ಪ್ರೋಗ್ರಾಮ್ ಈಗ ಏನಿದೆ ಇಲ್ಲ, ಭಾಳ ಧಮಾಕಾದಲ್ಲಿ ಮಾಡಬೇಕಂತ ವಿಚಾರ ಇದೆ. ನಾವು ಸಪೋರ್ಟ್ ಮಾಡೋಣ, ಎಲ್ಲ ಕಲಬುರಗಿ ಡ್ಯಾನ್ಸರ್ಸ್ ಬರಬೇಕು, ಎಲ್ಲ ಸ್ಟೂಡೆಂಟ್ಸ್ ಬರಬೇಕು, ಭಾಳ ಇದ್ರಲಿಂದ ಮಾಡ್ಬೇಕಂತ, ಖುಷಿಲಿಂದ ಮಾಡ್ಬೇಕಂತ ಪ್ರೋಗ್ರಾಮ್. ಇಲ್ಲಿ ತನಕ ಬೆಳೆಸ್ಯಾರ ಸರ್. 100ನೇ ಪ್ರೋಗ್ರಾಮ್ ಇನ್ನೂ ಬೆಳೆಸಲಿ, 150 ತನಕ ಹೋಗಲಿ ಅಂತ ನಾನು ಇದು ಕೇಳ್ಕೊತೀನಿ. ನಾನು ನಮ್ಮ ಕಲಬುರ್ಗಿನ ಏನು ಹಿಂದೆ ಸರ್, ನಮ್ಮ ಕಲಬುರ್ಗಿನೂ ಏನು ಹಿಂದೆ ಉಳಿದಿಲ್ಲ. ಯಾಕಂದರೆ ಬೇರೆ ದೇಶ ಕಡೆ, ಕರ್ನಾಟಕನಲ್ಲಿ ಎಲ್ಲ ಕಡೆ ಹೆಸರು ಇದು ಆಗ್ತಾಯಿದ್ದಾರೆ ಡ್ಯಾನ್ಸ್ನಲ್ಲಿ. ಅದು ಸೇಮ್ ನಮ್ಮ ಅಕ್ಷಯ್ ಸರ್ನೂ ಬೆಳೆಸ್ತಾ ಇದ್ದಾರೆ. ನಾವು ಹೆಮ್ಮೆಲಿಂದ ಹೇಳ್ತೀವಿ, 100ನೇ ಪ್ರೋಗ್ರಾಮ್ ಮಾಡಿ ಇಲ್ಲಿನೂ ನಮ್ಮ ಕಲಬುರ್ಗಿ ಬೆಳೆಸ್ತಾ ಇದ್ದಾರೆ, ಡ್ಯಾನ್ಸರ್ಸಿಗೂ ಮಕ್ಕಳಿಗೂ ಎಲ್ಲರಿಗೂ. ನಮಸ್ತೆ, ನಾನು ಶ್ರೀಮತಿ ಅಕ್ಷಯ್ ಜ್ಯೋತಿ ಅಂತೇಳಿ, ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷರಾಗಿರುವ ಅಕ್ಷಯ್ ಎಂಕಪ್ಪ ಸರ್ ಅವರು 100ನೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಕಾಂಪಿಟೇಷನ್ ಅಂತೇಳಿ. ಸುಮಾರು ವರ್ಷಗಳಿಂದ ಕಲೆನ ಬೆಳೆಸ್ಕೊಂಡು ಬಂದಿದ್ದಾರೆ ಗುಲ್ಬರ್ಗದಾಗ. 99 ಕಾರ್ಯಕ್ರಮ ಆಗ್ಯಾವ. ಈಗ 100ನೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಟೂಡೆಂಟಾಗಿ, ನಾ ಆ್ಯಕ್ಚುಲಿ ಸ್ಟೂಡೆಂಟ್ನೂ ಒಂದು, ಹೆಣ್ತಿನೂ. ಸೊ ಸ್ಟೂಡೆಂಟಾಗಿ ನಾನು ಮಾತಾಡ್ಲತ್ತೀನಿ. ತುಂಬ ಹೆಮ್ಮೆ ಆಗ್ತದೆ ನಮಗೆ ಇಂಥ ಗುರುಗಳು ನಮ್ಗೆ ಸಿಕ್ಕಾರ ಅಂತೇಳಿ. ಫಸ್ಟ್ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗುಲ್ಬರ್ಗದಾಗ ಯಾರೂ 100 ಕಾರ್ಯಕ್ರಮ ಮಾಡಿಲ್ಲ. ಹಿಂದೂ ಮಾಡ್ತಾರಂತನೂ ಗೊತ್ತಿಲ್ಲ, ಮುಂದೆ ಮಾಡ್ತಾರಂತನೂ ಗೊತ್ತಿಲ್ಲ, ಹಿಂದೆ ಮಾಡಿಲ್ಲ. ನಾವು ನೋಡಿದ ಪ್ರಕಾರ ಅಕ್ಷಯ್ ಸರೇ ಮಾಡ್ಯಾರ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಫಸ್ಟಿಗೆ. ಆ್ಯಂಡ್ ಗುಲ್ಬರ್ಗ ಜನರು ಇದಕ್ಕೆ ನಮಗೆ ಭಾಳ ಸಪೋರ್ಟ್ ಮಾಡ್ಯಾರ. ನಮಗೆ ಮೇನ್ ಸಪೋರ್ಟ್ ಮಾಡಿದಂದ್ರೆ ಎಲ್ಲ ನಮ್ಮ ಸ್ಪಾನ್ಸರ್ ಸರ್ಗಳು, ಆಮೇಲೆ ಎಲ್ಲ ಕಲಾವಿದರು, ಗುಲ್ಬರ್ಗ ಕಲಾವಿದರು. ಆ್ಯಂಡ್ ಅಕ್ಷಯ್ ಸರ್ ಸೀನಿಯರ್ ಸ್ಟೂಡೆಂಟ್ಗಳ್ನು ಭಾಳ ಸಪೋರ್ಟ್ ಮಾಡಿ ಬಂದು ನಮ್ಮ ಜೊತೆಗೆ ನಿಂದಿರ್ತಾರೆ. ಏನರ ಮಾಡ್ಲತ್ತಾರಂದ್ರೆ ಅದಕ್ಕೂ ಖುಷಿ ಆಗ್ತದೆ. ನನಗೊಂದು ಆಸೆ ಏನಪ್ಪ ಅಂತಂದ್ರೆ, ಅಕ್ಷಯ್ ಸರ್ 100ನೇ ಕಾರ್ಯಕ್ರಮ ಇತಿಹಾಸ ಮಾಡ್ಲತ್ತಾರೆ ಗುಲ್ಬರ್ಗದಾಗ ಅಂತ ನನ್ನ ಪ್ರಕಾರ, ಅಥವಾ ಎಲ್ಲರ ಪ್ರಕಾರನೂ ಇತಿಹಾಸ ಸೃಷ್ಟಿ ಮಾಡ್ದಂಗೆ ಅದು ಯಾರೂ ಮಾಡಿಲ್ಲ. ಆ ಸಾಹಸ ಅವ್ರು ಮಾಡ್ಯಾರ, ಅದಕ್ಕೂ ಹೆಮ್ಮೆ ಅದ. ಈ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಕ್ಚುಲಿ ಅಲ್ಲೂ ಹೇಳ್ಬೋದಿತ್ತು, ಸರಿಗೆ ಒಂದು ಯಾರ್ಯಾರಿಗೂ ಡಾಕ್ಟ್ರೇಟ್ ಪದವಿ ಕೊಡ್ತಾರೆ, ಏನೂ ಮಾಡ್ಲಾರ್ದವ್ರಿಗೆ, ಅಥವಾ ರಾಜ್ಯ ಮಟ್ಟದ ಏನೋ ಪ್ರಶಸ್ತಿಗಳು ಸಿಗ್ತಾವ. ನೀವು ಮಾಧ್ಯಮದವ್ರು ಮನಸ್ಸು ಮಾಡಿದ್ರಿ ಅಂತಂದ್ರೆ ಡಾಕ್ಟ್ರೇಟ್ ಪದವಿ ಅವ್ರಿಗೆ ಕೊಡಿಸ್ಬೋದೇನೋ ಅಂತ ನಂದು ಉದ್ದೇಶ ಅದ ಸರ್. ಪರ್ಸ್ನಲಿ ನನಗೆ ಖುಷಿನೂ ಆಗ್ತದೆ, ಮತ್ತು ಆ್ಯಂಡ್ ಅವ್ರ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಖುಷಿ ಆಗ್ತದೆ. ಅದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಬೇಕಾಗ್ತದೆ ಸರ್. ನಾವು ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷರಾಗಿರುವ ಅಕ್ಷಯ್ ಎಂಕಪ್ಪ ಅವರು ಹೆಂಡತಿ ಮಾತಾಡ್ತಾಯಿದ್ದೀನಿ, ಶ್ರೀಮತಿ ಜ್ಯೋತಿ ಅಂತ. ನಾನು ಕೂಡ ಕಲಾವಿದ್ದೇನೆ, ನಿಮಗೆಲ್ಲ ಗೊತ್ತು. ಸೊ ನಾವು 99 ಕಾರ್ಯಕ್ರಮನ ಮಾಡಿ 100ನೇ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ವಿ. ತುಂಬಾ ಖುಷಿ ಆಗ್ಲತ್ತದ. ಗುಲ್ಬರ್ಗದಾಗ ಯಾರೂ ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಸೊ ನಾವು ಮಾಡ್ತಾಯಿದ್ದೀವಿ, ಇದಕ್ಕೆ ನಮಗೆ ಭಾಳ ಹೆಮ್ಮೆ ಅದ. ಸೊ ಗುಲ್ಬರ್ಗ ಜನರಲ್ಲಿ ಕೇಳ್ಕೊಬೇಕೇನು ಅಂತಂದರೆ, ಹಿಂದೂ ನಮಗೆ ಸಪೋರ್ಟ್ ಮಾಡಿರಿ, ಮುಂದೂ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಹಿಂಗೆ 100ನೇದಲ್ಲ, ಇನ್ನು 200ನೇ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಗೆ ಧೈರ್ಯ ಕೊಡ್ರಿ ಅಂತೇಳಿ ನಾನು ಕೇಳ್ಕೊತೀನಿ. ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕು, ಕಲಾವಿದರು ಆ್ಯಂಡ್ ಎಲ್ಲ ಅತಿಥಿಗಳು ಕೂಡ ಬರಬೇಕು. ಎಲ್ಲ ಗುಲ್ಬರ್ಗ ಜನರು ಬಂದು ನಮ್ಗೆ ಆಶೀರ್ವದಿಸ್ಬೇಕಂತೇಳಿ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ವೀರು ನಾಟಿಕರ್ ಅಂತ. ನಾ ಆ್ಯಕ್ಚುಲಿ ಅಕ್ಷಯ್ ಸರ್ ಅವರು ಒಬ್ಬ ಸ್ಟೂಡೆಂಟ. 1999 ನಾವು ಅವ್ರ ಬಳಿ ಸ್ಟೂಡೆಂಟ್ ಆಗಿ, ಮತ್ತು ಈಗ ಸೀನಿಯರ್ ಡ್ಯಾನ್ಸರ್ ಮತ್ತು ಕೊರಿಯೋಫರ್ ಆಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಹೇಳ್ಬೇಕಂದ್ರೆ ಒಂದು ಖುಷಿ ಆಲತ್ತ ನಮಗೆ. ಏನಂತಂದ್ರೆ, ನಮ್ಮ ಸರ್ ಗುಲ್ಬರ್ಗ ಒಳಗೆ 100ನೇ ಒಂದು ಪ್ರೋಗ್ರಾಮ್ ಮಾಡ್ಲತ್ತಾರ. ಇದು ನನಗೆ ಅನ್ಸೋ ಮಟ್ಟಿಗೆ ನೀವೆಲ್ಲ TV ಚಾನಲ್ ನೋಡ್ತೀರಿ, 10ನೇ ಸೀಸನ್, 11ನೇ ಸೀಸನ್, ಅಥವಾ ಏನಾರ ಬಿಗ್ ಬಾಸ್ ಅಂತಾರೆ. ಬಟ್ 100ನೇ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲರ ಇಡೀ ದೇಶನಾಗೆ ಅನ್ಬೋದು ನನಗೆ ಅನ್ಸೋ ಮಟ್ಟಿಗೆ ಮಾಡ್ತಾ ಇರೋದು ನಮ್ಮ ಅಕ್ಷಯ್ ಸರ್ ಅಂತ ಹೆಮ್ಮೆಯಿಂದ ಅವ್ರ ಸ್ಟೂಡೆಂಟಾಗಿ ನಾನು ಹೇಳ್ಕೊತೀನಿ. ಯಾಕಂದ್ರೆ ಸಾಧನೆ ಅನ್ನೋದಲ್ಲ ಎಲ್ಲರಿಗೂ ಬರಲ್ಲ. ಸಾಧನೆ ಅನ್ನೋರಿಗೆ ಅದು ಮಾಡೋ ಒಂದು ಛಲ ಇದ್ದವರಿಗೆ ಸಾಧನೆ ಮಾಡ್ತಾ ಅಂತ ಒಂದು ಸಾಧನೆ ಇರೋರು ನಮ್ಮ ಸರ್, ನಮ್ಮ ಗುರುಗಳು ಅಕ್ಷಯ್ ಸರ್. ಮತ್ತು ಈ ಗುರುಗಳು ನಮ್ಮ ಒಬ್ಬರಿಗೆ ಅಲ್ಲ, ಇಡೀ ಗುಲ್ಬರ್ನಾಗ ಹೋಗಿ ಕೇಳಿದ್ರಿ, ಎಲ್ಲರ ಒಂದು ಡ್ಯಾನ್ಸ್ ನಡೆದೋ ಪ್ರೋಗ್ರಾಮ್ ಅಂತ ಕೇಳಿದ್ರೆ ಅಂತ ಸಿಗೋರು ಸರ್, ಏನು ಸರ್ ಅಕ್ಷಯ್ ಸರ್ ಪ್ರೋಗ್ರಾಮ್ ಅಂತಾರೆ. ಆ ಮಟ್ಟಿಗೆ ಅವ್ರು ಬೆಳೆದು ನಿಂತಾರೆ. ಬಟ್ ಅವ್ರಿಗೆ ಏನದ, ನಾವು ಮಧ್ಯ ಮುಖಾಂತರ ನಾವು ಸೀನಿಯರ್ ಆಗಿರ್ಬೋದು ಮತ್ತು ಪ್ರೋತ್ಸಾಹ ಮಾಡುವಂಥ ಎಲ್ಲ ಸ್ಟೂಡೆಂಟು ಕಲಾವಿದರು ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು. ಇದು 100ನೇದಲ್ಲ, ಇವರು ಮುಂದೆ ದಿನದಲ್ಲಿ 201 ಸೆಂಚುರಿ ಹೊಡೀಲಿ, ಮತ್ತು ಅವ್ರಿಗೆ ನಾವು ಸಪೋರ್ಟ್ ಆಗಿರ್ತೀವಿ. ಮತ್ತು ಎಲ್ಲರೂ ಅವ್ರಿಗೆ ಏನದ ಫುಲ್ ಸಪೋರ್ಟಾಗಿ ಕೆಲಸ ಮಾಡೋಕೆ. ಯಾಕಂದ್ರೆ 100ನೇ ಒಂದು ಪ್ರೋಗ್ರಾಮ್ ಮಾಡ್ರಂದ್ರೆ ಎಲ್ಲರಿಗೆ ಮೇಡಮ್ ಅವರು ಈ ಅಂದರು ಒಂದು ಪ್ರಶಸ್ತಿ ಬೇಕಂತ. ಅದು ನಾವು ಒಂದು ಪ್ರಶಸ್ತಿ ಅನ್ಕೋತೀನಿ. ಎಲ್ಲ ಚಾನಲ್ದವ್ರು ಪ್ರಶಸ್ತಿ ಕೊಡ್ತೀರಿ ಸರ್ ಕಲಾಕಾರಗೆ. ಚಾನಲ್ದವ್ರು ಯಾಕೆ ನಮ್ಮ ಸರ್ ಅವ್ರಿಗೆ ಕರೆದು ಪ್ರಶಸ್ತಿ ಯಾಕೆ ಕೊಡಬಾರ್ದು? ಯಾಕಂದ್ರೆ 100ನೇ ಪ್ರೋಗ್ರಾಮ್ ಮಾಡ್ಯಾರ ಅವ್ರು, ಸ್ವಂತ ಖರ್ಚು ಮಾಡಿ, ಸ್ವಂತ ಇದು ಮಾಡಿ, ಅವ್ರು ಪೈಲಟ್ ನೋಡ್ಕೊತ ಬಂದಿನಿ ಸರ್. ಮನೆ ಗಿನಿ ಎಲ್ಲ ತೆಗೆದು, ಆಟೋ ಇತ್ತು ಎಲ್ಲ ಮಾರಿ ಪ್ರತಿಯೊಂದು ಪ್ರೋಗ್ರಾಮ್ ಮಾಡ್ಕೊತ ಬಂದಾರ. ಇವತ್ತು ರೊಕ್ಕ ಕೊಟ್ಟರು ಬಿಟ್ಟರು ಏನಿಲ್ಲ, ಬಟ್ ಅವ್ರ ಛಲ ಏನಿತ್ತು ಅಂತಂದ್ರೆ ಫಂಕ್ಷನ್ ಮಾಡಬೇಕು, ಕಲಾ ಬೆಳೆಸ್ಬೇಕು, ಇದೇನೋ ಗುಲ್ಬರ್ನ ತೋರಿಸ್ಬೇಕಂತ. ಗುಲ್ಬರ್ನ ಏನೋ ಒಂದು ಡ್ಯಾನ್ಸ್ ಕಲಾ ಉಳ್ದದ, ಅದು ಏನು ಬೆಳೆಸ್ಯಾರ ಅಂದ್ರೆ ನಮ್ಮ ಅಕ್ಷಯ್ ಸರ್ ಅಂತ ಹೆಮ್ಮೆನೇ ಹೇಳ್ಕೊತೀನಿ. ಯಾಕಂದ್ರೆ ಅವ್ರಿಗಿಂತ ಚಾನ್ಸ್ ಸರ್ ಇರ್ಬೋದು, ಎಲ್ಲರೂ ಇರ್ಬೋದು, ಅವ್ರು ಇದ್ದಿರ್ಬೋದು, ಬಟ್ ಪ್ರೋಗ್ರಾಮ್ ಮಾಡಿಲ್ಲ.
ಕಲ ತಂದು ನಿನ್ಸಾರ ಇವತ್ತು ನಾವು ನಿಂತೀವಿ. ಯಾಕಂದ್ರೆ 99 ಇವತ್ತು 2026 ಅಂತ ನಾವು ನಿಂತೀವಿ. ನಾವು ಇದಕ್ಕೆ ಸಪೋರ್ಟಾಗಿ ನಿಂತಾರೆ ಅಂದ್ರೆ ಅವ್ರು ನಮ್ಮ ಬೆನ್ನಿಂದ ನಮ್ಮ ಸರ್ ಅಂತಂದು. ಯಾಕಂದ್ರೆ ಅವ್ರು ಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಬಂದು ನಿಂತೀವಿ, ಮಾತಾಡ್ತೀವಿ ಎಲ್ಲ ಸೀನಿಯರ್ಗಳು. ಅದಕ್ಕೆ ದಯಮಾಡಿ ಎಲ್ಲರಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಬಡ ಕಲಾವಿದರು ಅಂತೂ ಗುಲ್ಬರ್ಗ ಹೆಸರು ಯಾರು ಅಂತಂದ್ರೆ ಅಕ್ಷಯ್ ಸರ್ದೇ ಅದ. ಬಡ ಕಲಾವಿದರು ಯಾರು ಹೋರೋ ಅವ್ರ ಬಲ್ಲಿ ಫ್ರೀಯಾಗಿ ಕಲಿಸ್ತಾರೆ, ಫ್ರೀಯಾಗೇ ಕಲಿಸ್ಕೊಂಡು ಬಂದಾರ. ಅದಕ್ಕೆ ಎಲ್ಲರಿಗೆ ಏನದ ಗೊತ್ತಲ್ಲ, ಈಗ ಎಲ್ಲರೂ ಸಪೋರ್ಟ್ ಮಾಡಿ, ಮಾಧ್ಯಮ ಮುಖಾಂತರ ನಿಮ್ಮದು ಸಪೋರ್ಟ್ ಮಾಡಿ, ಅವ್ರು ಏನದ ಗೊತ್ತಲ್ಲ ಆರ್ಥಿಕವಾಗಿ ಮತ್ತು ಅವ್ರಿಗೆ ಏನದ ಪ್ರೋತ್ಸಾಹವಾಗಿ ನೀವೆಲ್ಲರೂ ಮಾಧ್ಯಮ ಮುಖಾಂತರ ನಾವು ಏನು ಬಿಡ್ಕೋತೀನಿ ಅಂದ್ರೆ ಅವ್ರು ಒಂದು ಒಳ್ಳೆಯ ಒಂದು ಜೀವನ ಆಗೋಕ್ಕೆ ಏನದ ಅವ್ರಿಗೆ ಪ್ರಶಸ್ತಿ ಆಗ್ಬೋದು, ಅದು ಡ್ಯಾನ್ಸ್ ಕ್ಲಾಸ್ ಆಗ್ಬೋದು, ಏನೋ ಒಂದು ಮಾಡಿಕೊಡ್ಬೇಕು. ಮತ್ತು ಕನ್ನಡ ಜನತೆ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು. ನಾವು ಅವ್ರಿಗೂ ಇರ್ತೀವಿ. ಮತ್ತು ಇದು 100ನೇ ಪ್ರೋಗ್ರಾಮ್ ಅಂದ್ರೆ ಒಂದು ದೊಡ್ಡ ವಿಜೃಂಭಣೆ ಅಂತ ಮಾಡ್ಲತ್ತಾರ. ಅದಕ್ಕೆ ಈ ಪ್ರೋಗ್ರಾಮ್ ನೋಡ್ಲಿಕ್ಕೆ ಇಡೀ ಗುಲ್ಬರ್ಗ ಅಲ್ಲ, ಕರ್ನಾಟಕ, ಸೋಲಾಪುರ, ಹೈದರಾಬಾದ್ ಎಲ್ಲರೂ ಹೊಂಟಾರ. ಅದಕ್ಕೆ ನಾವು ಗುಲ್ಬರ್ಗದವ್ರು ಹೆಚ್ಚಿನಾಗಿ ಅವರು ಪ್ರೋತ್ಸಾಹ ಮಾಡಿ ಈ ಒಂದು ಫಂಕ್ಷನನ್ನು ಸಕ್ಸಸ್ ಮಾಡ್ಬೇಕಂದ್ರೆ ತಮ್ಮಲ್ಲಿ ಕಳ್ಕಳಿ. ಸರ್ದೊಂದು ಇನ್ನೊಂದು ಒಳ್ಳೆಯ ಒಂದು ಗುಣ ಅಂತಂದ್ರೆ ಅವ್ರು ಫಸ್ಟ್ ಜಾತಿವಾದಿ ಅವ್ರು ನೋಡಿಲ್ಲ, ಎಲ್ಲ ಕಲಾಕಾರರು ಸೇಮ್. ಯಾಕಂದ್ರೆ ಕಲಾ ಅಂತ ಬಂದ್ಮ್ಯಾಕ ಎಲ್ಲ ಒಂದೇ, ಯಾರ ಬಳಿ ಟ್ಯಾಲೆಂಟ್ ಇರ್ತಾನೆ ಅವನೇ ಮುಂದೆ ಹೋಗ್ತಾನೆ. ಹಂಗೆ ಈ ಕಾರ್ಪೊರೇಷನ್ಗೆ ಕೆಲಸ ಮಾಡಿರ್ಬೋದು, ದಿನ ಕೂಲಿ ಕೆಲಸ ಮಾಡಿರ್ಬೋದು. ಮತ್ತು ಈ ಸೆಕೆಂಡ್ ಅಂತಂದ್ರೆ ಅವ್ರಿಗೆ ಒಂದು ತಮ್ಮಿಗೆ ಊಟ ಇಲ್ಲ, ನಾನೇ ಖುದ್ದು ಹೇಳ್ಬೇಕಾಗ್ತದ. ನನಗೆ ಆ್ಯಕ್ಚುಲಿ ಅಂತಂದ್ರೆ ಒಂದು ಟೈಮ್ ಫಸ್ಟ್ ಇದ್ದಾಗ ನಾ ಪರಿಸ್ಥಿತಿ ಕಡಿಮೆ ಇದ್ದಾಗ ಊಟ ಗೀಟ ವಸತಿ ಅವ್ರ ಮನೆಗೆ ಕಲ್ತು ನನಗೆ ಡ್ಯಾನ್ಸ್ ಕಲಿಸ್ಯಾರ. ಅಂಥ ಒಂದು ಗುಣ ಅದ ನಮ್ಮ ಸರ್ ಬಲ್ಲಿ ಅದ. ಅದಕ್ಕೆ ಆ ಗುಣ ಅದ, ಆ ಗುಣಕ್ಕೆ ದೇವ್ರ ಮೆಚ್ಚಿದ 100ನೇ ಪ್ರೋಗ್ರಾಮ್ ಮಾಡ್ಲತ್ತಾನ. ಆ ದೇವರ ಭಗವಂತ ಸಕ್ಸಸ್ ಆಗಲಿ, ನಿಮ್ಮೆಲ್ಲರೂ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀನಿ ಸರ್. ನಮ್ಮ ಹೆಸರು ವೀರಭದ್ರ ನಾಟಿಕರ್ ಅಂತ. ನಾವು ಸರ್ ಫಸ್ಟು ಸ್ಟೂಡೆಂಟ ಮತ್ತು ಸೀನಿಯರ್ ಕೊರಿಯೋಗ್ರಾಫರ್.